ಕೆಲವು ದಿನಗಳ ಹಿಂದೆ ನನ್ನ ಡಾಕ್ಟರ್ ನನಗೆ MRI ಸ್ಕ್ಯಾನ್ ಮಾಡಿಸ್ಬೇಕು ಅಂತ ಹೇಳಿದರು. ಆದರೆ ಈ ಕ್ಷಣದವರೆಗೂ ನಾನು ಇದ್ರ ಬಗ್ಗೆ ಸರಿಯಾಗಿ ತಿಳ್ಕೊಂಡಿರಲಿಲ್ಲ. ನನ್ನ ಮನಸ್ಸಲ್ಲೀಗ ಇದ್ರ ಬಗ್ಗೆ ತುಂಬ ಪ್ರಶ್ನೆಗಳಿದ್ವು. ನನಗೆ ಭಯ ಆಗ್ತಿದೆ. ಅಂದರೆ ಇದಕ್ಕೂ ಮೊದಲು ನಾನು ಟೆಸ್ಟ್ ಮಾಡಿಸಿದ್ದೆ, ಆದರೆ ಇದು ಸ್ವಲ್ಪ ಬೇರೆ. ನಾನು ಸ್ಕ್ಯಾನ್ ಬಗ್ಗೆ ಕೇಳಿದ್ದೆ, ಆದರೆ ಸ್ಕ್ಯಾನ್ ರೂಮಿನ ಬಾಗ್ಲ ಹತ್ರ ತಲುಪಿದಾಗ ಎಲ್ಲನೂ ಬೇರೆ ಅನಿಸುತ್ತೆ. ಆ ರೂಮ್ ಒಂಥರ ಸೈನ್ಸ್ ಫಿಕ್ಷನ್ ಮೂವಿ ಥರ ಕಾಣಿಸುತ್ತೆ. ತುಂಬ ಚಳಿ, ಅತಿ ಸ್ವಚ್ಛ, ಮತ್ತೆ ಮಷೀನ್ ಅಂದರೆ ಸ್ಕ್ಯಾನರ್ ತುಂಬಾ ದೊಡ್ಡದಾಗಿತ್ತು. ಎಲ್ಲಿ ನೋಡಬೇಕು, ಏನು ಮಾಡಬೇಕು ಅಂತ ನನಗೆ ಗೊತ್ತೇ ಆಗ್ತಿರ್ಲಿಲ್ಲ. ಆ ಯಂತ್ರದಲ್ಲಿದ್ದ ಸಣ್ಣ ಕೊಳವೆಯನ್ನು ನೋಡಿದ್ರೇನೆ ಮನಸ್ಸಲ್ಲಿ ಭಯ ಆಗಕ್ಕೆ ಶುರುವಾಗುತ್ತೆ. ಮತ್ತು ಒಂಥರ ಉಸಿರು ಗಟ್ಟಿದ ಹಾಗೆ ಫೀಲ್ ಆಗುತ್ತೆ. ನಮಸ್ಕಾರ, ಹೇಗಿದ್ದೀರಿ? ಭಯ ಪಟ್ಟಂತೆ ಕಾಣಿಸ್ತಿದೆ. ಹೌದು, ಇಲ್ಲಿವರೆಗೂ ನಾನಿಂಥ ಟೆಸ್ಟ್ನ ಮಾಡಿಸೇ ಇಲ್ಲ. ಅಂದರೆ ಇದು ಒಂಥರ ಕನ್ಫೈನ್ಡ್ ಆಗಿರೋ ಥರ ಫೀಲ್ ಆಗ್ತಿದೆ. ಮತ್ತೆ ನನಗಿದ್ರ ಪ್ರೊಸೀಜರ್ ಬಗ್ಗೆನೂ ಗೊತ್ತಿಲ್ಲ. ಇದನ್ನ ಹೇಗೆ ಮ್ಯಾನೇಜ್ ಮಾಡೋದು ಅಂತಲೂ ಗೊತ್ತಾಗ್ತಿಲ್ಲ. ಗೊತ್ತಾಯ್ತು. ಸ್ಕ್ಯಾನ್ ಮಾಡೋ ಮೊದಲು ಅನೇಕ ಜನರಿಗೆ ಭಯ ಆಗುತ್ತೆ, ಆದರೆ ಭಯ ಪಡಬೇಡಿ. ಈಗ ಟೆಕ್ನಾಲಜಿ ತುಂಬಾನೇ ಮುಂದುವರೆದಿದೆ. ಇವಾಗ ಈ ಮಷಿನ್ಸ್ ಹೇಗಿದೆ ಅಂದ್ರೆ ನಿಮ್ ಎಲ್ಲ ತಪಾಸಣೆ ತುಂಬಾ ಸಲೀಸಾಗಿ ಆರಾಮವಾಗಿ ಆಗುತ್ತದೆ. ಬನ್ನಿ. ನಿಮ್ಗೆ ಯಾವುದೇ ಅಲರ್ಜಿ ಅಥವಾ ದೇಹದಲ್ಲಿ ಯಾವುದೇ ಮೆಟಲ್ ಇಂಪ್ಲಾಂಟ್ಸ್ ಇದೆಯಾ? ಇಲ್ಲ, ಯಾವುದೇ ಅಲರ್ಜಿ ಅಥವಾ ಮೆಟಲ್ ಇಂಪ್ಲಾಂಟ್ ಇಲ್ಲ. ಆದರೆ ಮೆಟಲ್ ಇಂಪ್ಲಾಂಟ್ ಇರೋ ರೋಗಿಗೆ ಸ್ಕ್ಯಾನ್ ಮಾಡುವಾಗ ತೊಂದರೆ ಆಗುತ್ತಾ? ಈಗ ಟೆಕ್ನಾಲಜಿ ಸಹಾಯದಿಂದ ಎಲ್ಲ ವಯಸ್ಸಿನ ರೋಗಿಗಳನ್ನ, ಅಂದ್ರೆ ಅವ್ರ ಗಾತ್ರ ಆಕಾರ ಏನೇ ಇದ್ರೂ ಅವ್ರನ್ನ ಸ್ಕ್ಯಾನ್ ಮಾಡೋದು ಸುಲಭ. ಮೆಟಲ್ ಇಂಪ್ಲಾಂಟ್ಸ್ ಇರೋರ್ನು ಸಹ. ಆದ್ರೆ ರೋಗಿಗಳು ಸ್ಕ್ಯಾನ್ ಮಾಡೋ ಮೊದಲು ನಮ್ಗೆಲ್ಲ ಮಾಹಿತಿಗಳನ್ನ ಹೇಳ್ಬೇಕು. ಅದರಿಂದ ಸಹಾಯ ಆಗುತ್ತೆ. ಈಗ MRI ಸ್ಕ್ಯಾನರ್ ಶೀಘ್ರವಾಗಿ ಅಷ್ಟೇ ಅಲ್ಲ, ಅವು ಮೊದಲಿದ್ದಂತ MRI ಸ್ಕ್ಯಾನರ್ಗಳಿಗಿಂತ ಕಡಿಮೆ ಸದ್ದು ಮಾಡುತ್ತವೆ. ಹಾಗೆ ನೀವು ಹೆಚ್ಚು ಹೊತ್ತು ಉಸಿರನ್ನ ಹಿಡಿದಿಟ್ಕೋಬೇಕು ಅಂತಾನೂ ಇಲ್ಲ. ಈಗ ಕೆಲವು ಸ್ಕ್ಯಾನರ್ಸ್ಗಳಲ್ಲಿ ಎದೆ ಮತ್ತು ಹೊಟ್ಟೆಗೆ ಕಟ್ಟುವ ಕಿರಿಕಿರಿಗೊಳಿಸುವ ಬೆಲ್ಟ್ ಅಥವಾ ಎಲೆಕ್ಟ್ರೋಡ್ಸ್ಗಳ ಬಂಧನವೂ ಇಲ್ಲ. ಮತ್ತು ಸ್ಕ್ಯಾನ್ ನಡೆಯುತ್ತಿರುವಾಗ ನೀವು ನಿಮ್ಮ ನೆಚ್ಚಿನ ಸಂಗೀತವನ್ನು ಸಹ ಕೇಳಬಹುದು. ಈಗಿನ ಟೆಕ್ನಾಲಜಿಯಿಂದಾಗಿ ಚಿಕ್ಕ ಮಗುವಿನಿಂದ ಹಿಡಿದು ವೃದ್ಧರವರೆಗೂ ತೀವ್ರ ಅನಾರೋಗ್ಯ ಪೀಡಿತರಿಂದ ಹಿಡಿದು ಅಸಹಕಾರ ತೋರುವ ರೋಗಿಗಳ ಡೈನಮಿಕ್ ಇಮೇಜಿಂಗ್ ಕೂಡ ಸಾಧ್ಯವಾಗಿದೆ. ಉತ್ತಮ ಗಾಳಿ ಮತ್ತು ಬೆಳಕಿನಿಂದ ಹಾಗೂ ಯಂತ್ರದ ಕೊಳವೆ ಚಿಕ್ಕದಾದ್ದರಿಂದ ಉಸಿರುಗಟ್ಟಿದಂತ ಭಾವನೆಯೂ ಕಡಿಮೆಯಾಗುತ್ತದೆ ಮತ್ತೆ ಕಡಿಮೆ ಸದ್ದು ಇರುತ್ತದೆ. ಪ್ರತಿ ಸ್ಕ್ಯಾನ್ ಮಾಡಿಸೋ ಮೊದಲು ಈ ಔಷಧಿ ಅಥವಾ ಕೆಮಿಕಲ್ನ ಇಂಜೆಕ್ಟ್ ಮಾಡಲೇಬೇಕಾ? ಕೆಲವು ಟೆಸ್ಟ್ಗಳಲ್ಲಿ ಕೆಲವು ಅಂಗಗಳನ್ನ ಅಥವಾ ರಕ್ತ ಧಮನಿಗಳನ್ನ ಪ್ರಕಾರವಾಗಿ ತೋರಿಸಲು ಕಾಂಟ್ರಾಸ್ಟ್ ಮೀಡಿಯಾನ ಬಳಸ್ತೇವೆ. ಇದರಿಂದ ಡಾಕ್ಟರ್ ಸಾಮಾನ್ಯ ಮತ್ತು ದೋಷಯುಕ್ತ ಸ್ಥಿತಿಯ ವ್ಯತ್ಯಾಸನ ಗುರುತಿಸಬಹುದು. ಹೊಸ ಆವಿಷ್ಕಾರದಿಂದ ಕಾಂಟ್ರಾಸ್ಟ್ ಮೀಡಿಯಾ ಕಡಿಮೆ ಮಟ್ಟಿಗೆ ಬೇಕಾಗುತ್ತದೆ. ಅವ್ರು ಹೇಳಿದ್ ಕೇಳಿ ಸ್ವಲ್ಪ ಸಮಾಧಾನ ಆಯಿತು. ಬಹುಶಃ ಅವ್ರು ಮಾತಾಡೋ ರೀತಿ ಮತ್ತು ಟೆಕ್ನಾಲಜಿಯ ಮೇಲೆ ಅವರಿಗಿದ್ದ ವಿಶ್ವಾಸದಿಂದಿರಬೇಕು. ಚಿಂತಿಸಬೇಡಿ, ಮಷಿನ್ ಶೀಘ್ರವಾಗಿ ಕಡಿಮೆ ಸಮಯದಲ್ಲೇ ಸ್ಕ್ಯಾನ್ ಮಾಡುತ್ತದೆ. ನೀವಿಲ್ಲಿಂದ ಆದಷ್ಟು ಬೇಗ ಹೋಗ್ಬೋದು. ಅಷ್ಟೇ ಅಲ್ಲ, ಸ್ಪೀಡ್ ಹೆಚ್ಚಿದ್ದರೂ ಸ್ಕ್ಯಾನರ್ ನಿರಂತರವಾಗಿ ಉಚ್ಚ ಮಟ್ಟದ ಚಿತ್ರಗಳನ್ನೇ ಕೊಡುತ್ತದೆ. ಈಗ ನನಗಂತೂ ಮೊದಲಿಗಿಂತಲೂ ಸ್ವಲ್ಪ ಜಾಸ್ತಿನೇ ಸಮಾಧಾನ ಅನ್ಸೋದಕ್ಕೆ ಶುರುವಾಯಿತು. ಇದ್ರ ಒಳಗಿರೋ ಈ ವಿನ್ಯಾಸ ನನಗೆ ಸಿಕ್ಕಾಕೊಂಡಂತೆ ಅನಿಸ್ಲಿಲ್ಲ. ಹಾಗೆ ಒಳಗಿನ ಬೆಳಕು ಸುರಂಗದ ಭಾವನೆಯನ್ನ ಕೊಡಲಿಲ್ಲ. ಇದ್ರ ಶಬ್ದ ಜಾಸ್ತಿನೇ ಇತ್ತು, ಆದರೆ ನಾನು ಅನ್ಕೊಂಡಷ್ಟು ಜಾಸ್ತಿ ಇರಲಿಲ್ಲ. ಮತ್ತೆ ಅವ್ರು ಕೊಟ್ಟಿರೋ ಹೆಡ್ಫೋನಿಂದ ಆ ಶಬ್ದನ ಇದು ತಡಿತಾ ಇತ್ತು. ಮತ್ತೆ ಆ ಬಡಿತದ ಸದ್ದು ಸಹ ಅಷ್ಟೊಂದು ಭಯಾನಕವಾಗಿರಲಿಲ್ಲ. ಎಲ್ಲ ಸರಿಯಾಗಿದೆ, ಇನ್ನು ಸ್ವಲ್ಪ ಸಮಯ. ಏನಾದ್ರೂ ಬೇಕಾದ್ರೆ ದಯವಿಟ್ಟು ತಿಳಿಸಿ. ಈಗ ನನಗೆ ತುಂಬ ಸಮಾಧಾನ ಆಯಿತು. ಟೆಕ್ನಿಷಿಯನ್ಸ್ಗಳು ನನಗೇನು ಆಗಿಲ್ವಲ್ಲ ಅಂತ ಹೇಳಿ ಪದೇ ಪದೇ ಚೆಕ್ ಮಾಡ್ತಾ ಇದ್ರು. ನೋಡಿದ್ರಾ, ಅಷ್ಟು ಕಷ್ಟ ಆಗಿಲ್ಲ ಅಲ್ವಾ? ಚೆನ್ನಾಗಾಯ್ತು. ಪೇಷಂಟ್ ಶಾಂತವಾಗಿದ್ರೆ ಆಗ ಟೆಕ್ನಾಲಜಿಯಿಂದ ಸಹ ಉತ್ತಮ ಗುಣಮಟ್ಟದ ಚಿತ್ರಗಳು ಸಿಗುತ್ತವೆ. ಇದರಿಂದ ಡಾಕ್ಟರ್ ಸರಿಯಾಗಿ ನಿಷ್ಕರ್ಷೆ ಮಾಡಬಹುದು. ಬಹುಶಃ ಅತ್ಯಂತ ಕಷ್ಟದ ಕೆಲಸ ಮೊದಲನೇ ಬಾರಿ ಈ ಕೋಣೆ ಒಳಗೆ ಹೋಗೋದು. ಒಂದ್ಸಲ ನಾನು ಒಳಗಡೆ ಹೋಗಿ ಈ ಟೆಕ್ನಾಲಜಿ ಬಗ್ಗೆ ತಿಳ್ಕೊಂಡ್ಮೇಲೆ
ನನಗೆ ಭಯನೇ ಆಗಲಿಲ್ಲ. ಮತ್ತೆ ಎಲ್ಲ ಕೆಲಸ ತಕ್ಷಣ ಹಾಗೆ ಸುಲಭವಾಗಾಯ್ತು. ಬನ್ನಿ. ನಂಬೋಕೆ ಆಗ್ತಿಲ್ಲ ಎಷ್ಟು ಬೇಗ ಆಯ್ತು ಅಂತ. ನಿಜ ಹೇಳ್ಬೇಕಂದ್ರೆ ನಾನು ಏನು ಅನ್ಕೊಂಡಿದ್ನೋ ಇದು ಹಾಗಿರ್ಲಿಲ್ಲ. ನಾನು ಸುಮ್ಮನೆ ಇದ್ರ ಬಗ್ಗೆ ತುಂಬಾ ಭಯ ಪಡ್ಕೊಂಡಿದ್ದೆ, ಆದ್ರೆ ಅದು ಪೂರ್ತಿ ರೂಟೀನ್ ಆಗಿತ್ತು, ಒಂದು ಸಾಮಾನ್ಯ ವಿಧಾನದ ಭಾಗವಾಗಿತ್ತು. ನಾನು ಭಯನ ಎದುರಿಸಿದ ಮೇಲೆ ನನಗೆ ತುಂಬಾ ಖುಷಿ ಆಯ್ತು. ನಾನು ಇದ್ರ ಬಗ್ಗೆ ತಿಳ್ಕೊಂಡಿದ್ದು ತುಂಬಾ ನೆರವಾಯ್ತು, ಯಾಕಂದ್ರೆ ಅರಿವಿಕೆಯಿಂದಲೇ ನೆಮ್ಮದಿ.